ಸ್ಟೇಷನ್ ಹಂಗಾರೆ ಯಾಕೆ ಇಟ್ಕೊಂಡಿದ್ದೀರಾ ಸರ್ಕಾರ? ಒಬ್ಬ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಪೊಲೀಸರು ಸರಿ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ, ಅವ್ರನ್ನ ಯಾಕೆ ಇಲ್ಲಿ ಇದೇ ಸ್ಟೇಷನ್ಗೆ ಉದಯಗಿರಿಗೆ ಕರ್ಕೊಂಡೋದ್ರು? ಏನ್ ಇವರ ಕಾಂಗ್ರೆಸ್ ಅವ್ರ ಅಪ್ಪನ ಮನೆಗಳಿಗೆ ಕರ್ಕೊಂಡು ಹೋಗ್ಬೇಕಾಯ್ತು? ಏನು ಉದಯಗಿರಿ ಏನು ಪಾಕಿಸ್ತಾನದಲ್ಲಿ ಇದೆಯಾ? ಉದಯಗಿರಿ ಪಾಕಿಸ್ತಾನದಲ್ಲಿ ಇದೆಯಾ? ಇಲ್ಲೂ ಅಂಬೇಡ್ಕರ್ ಕಾನೂನೇ, ಎಲ್ಲಾ ಕಡೆನೂ ಈ ದೇಶದಲ್ಲಿ ಅಂಬೇಡ್ಕರ್ ಕಾನೂನೇ ನಡೆಯೋದು. ದೊಡ್ಡ ಪುಸ್ತಕ ಹಿಡ್ಕೊಂಡ್ ಬರ್ತೀರಾ? ಖಾಲಿ ಪುಸ್ತಕ ಹಿಡ್ಕೊಂಡು ಬರ್ತಾ ಇರ್ತೀರಲ್ಲ ಪಾರ್ಲಿಮೆಂಟ್ಗೆಲ್ಲ. ಏನು ಉದಯಗಿರಿ ಏನು ಕಾನೂನು ಇಲ್ಲ ಇಲ್ಲಿ? ಅದು ಇನ್ಸಿಡೆಂಟ್ ನಡೆದಿರೋದು ಯಾವ ಏರಿಯಾದಲ್ಲಿ? ಇದರಲ್ಲೇ ನಡೆದಿರೋದು. ಅರೆಸ್ಟ್ ಮಾಡಿರೋದು ಇದರಲ್ಲೇ, ತಗೊಂಡ್ಬರ್ಬೇಕಾ ಸ್ಟೇಷನ್ ಇದರಲ್ಲೇ. ಅಷ್ಟ್ ಕಾಮನ್ ಸೆನ್ಸ್ ಆ ಮಂತ್ರಿಗಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ನಾವ್ ಏನ್ ಹೇಳ್ಬೇಕು? ಈ ಸ್ಟೇಷನ್ ನಲ್ಲಿ ಮೊದ್ಲಿಂದನೂ ಕೂಡ ನಾನ್ ಗೃಹ ಸಚಿವನಾಗಿದ್ದ ಹಿಂದೆ, ಅವಾಗೂ ಕೂಡ ಈ KFD ಅವ್ರ ಕಾಟ. ಆಗ 2 ಸ್ಟೂಡೆಂಟ್ ಗಳನ್ನ ಕೊಲೆ ಮಾಡಿದ್ದನ್ನು ನಾನು ನೋಡಿದ್ದೀನಿ, ಬೇಧಿಸಿದೀರಿ ಆ ಸಂದರ್ಭದಲ್ಲಿ. ಈಗ ಅವರೂ ಕೂಡ ರಾಜಾರೋಷ ಓಡಾಡ್ತಾ ಇದಾರೆ ಇಲ್ಲೆಲ್ಲ. ಇಲ್ಲಿ ಸರ್ಕಾರ ನನ್ಗನ್ಸೋದು, ಯಾವ ಸರ್ಕಾರ ಪೊಲೀಸರಿಗೆ ಆತ್ಮಸ್ಥೈರ್ಯವನ್ನ ತುಂಬಬೇಕಾಯಿತು, ಅಪರಾಧಿಗಳನ್ನ ಬಂಧಿಸಿ ಅಪರಾಧಿಗಳನ್ನ ಎಡೆಮುಟ್ಟಿ ಕಟ್ಟಿ ಅವರನ್ನ ಕಾನೂನು ಅಡಿಯಲ್ಲಿ ತರಬೇಕು ಅಂತ ಹೇಳುವಂತ ಸರ್ಕಾರನೇ ಇವತ್ತು ಪೊಲೀಸ್ ಇಲಾಖೆನೆ ಸರಿ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ನಾವು ಯಾವ ರೀತಿ ಬಿರುದನ್ನ ಕೊಡ್ಬೇಕು? ಇವ್ರಿಗೆ ಈ ಸರ್ಕಾರಕ್ಕೆ ಏನಾದ್ರು ಮಾನ ಮರ್ಯಾದೆ ಇದೆಯಾ? ಕಾನೂನು ಬಗ್ಗೆ ಗೌರವ ಇದೆಯಾ? ನಾನು ಒಬ್ಬ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಯಾವುದೇ ಸಂದರ್ಭದಲ್ಲಿ ನಾನು ಪೊಲೀಸರನ್ನ ಬಿಟ್ಕೊಟ್ಟಿಲ್ಲ, ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಯಾಕಂದ್ರೆ ನಾನು ಇರುವಂತ ಡಿಪಾರ್ಟ್ಮೆಂಟ್ ಅನ್ನ ಇನ್ನಷ್ಟು ಸ್ಥೈರ್ಯ ತುಂಬುವಂಥದ್ದು ನನ್ನ ಕರ್ತವ್ಯ. ಮತ್ತು ತಪ್ಪು ಮಾಡಿದಾಗ ತಪ್ಪು, ಅದು ಬೇರೆ. ಅದಕ್ಕೆ ಗೃಹ ಸಚಿವರು ಇದ್ದಾರೆ. ಇವ್ರೇನ್ ಗೃಹ ಸಚಿವರ ಇವರು ಅಲ್ಲ. ಇವ್ರಿಗೇನ್ ಗೊತ್ತಿದೆ? ಇವ್ ಕೋಆಪರೇಟಿವ್ ಸಚಿವರಿಗೆ ಗೃಹ ಸಚಿವರ ಖಾತೆ ಏನ್ ಗೊತ್ತಿರ್ತೈತೆ? ಹಂಗೆ ಈ ಗೃಹ ಸಚಿವರು ಹೋಗಿ ಕೋಆಪರೇಟಿವ್ ಇಲಾಖೆಯಲ್ಲಿ ಹಂಗ್ ಮಾತಾಡಕ್ ಬರುತ್ತಾ? ಅಂದ್ರೆ ಕಾಂಗ್ರೆಸ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಯಾರಿಗೂ ಹೇಳೋರು ಕೇಳೋರು ಯಾರು ಇಲ್ದಂಗ ಆಗೋಗಿದೆ. ಇವತ್ತಿನ ಘಟನೆ ನಿಜಕ್ಕೂ ತಲೆ ತೆಗ್ಸುವಂತ ಘಟನೆ ಇವತ್ತಾಗಿದೆ. ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಯಾರ್ಯಾರು ಈ ತರ ಪುಂಡು ಪೋಖರಿಗಳಿದ್ರಲ್ಲ ಮತಾಂಧರು, ಅವ್ರನ್ನ ಕೂಡ್ಲೆ ಬಂಧಿಸ್ಬೇಕು. CCTV ಕ್ಯಾಮರಾದಲ್ಲೆಲ್ಲ ಬಂದಿದ್ದಾರೆ. ಕಲ್ಲುಗಳು ಹೆಂಗ್ ತಗೊಂಬಂದ್ರು ಅವರು, ಮೂಟೆಗಟ್ಲೆ ಕಲ್ಲುಗಳು ಇಲ್ಲಿ ಹೆಂಗ್ ಬಂತು? ಇವ್ರಿಗೆ ಪ್ರೀ ಪ್ಲಾನ್ ಆಗಿ ಬಂದಿದ್ದಾರೆ. ಸ್ವಲ್ಪ ಯಾಮಾರಿದ್ರೆ ಸ್ಟೇಷನ್ನೇ ಉಳಿಸ್ಬಿಡ್ತಾ ಇದ್ರು. ಪುಣ್ಯಕ್ಕೆ ಇಲ್ಲಿನ DYSP ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಇವರೆಲ್ಲರೂ ಕೂಡ ಇಮಿಡಿಯೇಟ್ ಆಗಿ ಇಲ್ಲಿಗೆ ಬಂದು ಅದಕ್ಕೆ ತಡೆ ಮಾಡಿದ್ದಾರೆ. ಇಲ್ಲ ಅಂದಿದ್ರೆ, ಕಮಿಷನರ್ ಎಲ್ಲ ಬಂದಿಲ್ಲ ಅಂದಿದ್ರೆ ಈ ಸ್ಟೇಷನ್ ಇಷ್ಟೊತ್ತಿಗೆ ಆಳು ಕೊಂಪೆಯಾಗಿ ಬಿದ್ದಿರೋದಿಲ್ಲ. ಊನಪ್ಪ, ಈ ದೇಶದಲ್ಲಿ ಏನೇ ನಡೆದ್ರು ರಾಹುಲ್ ಗಾಂಧಿಗೆ, ಈ ಕಾಂಗ್ರೆಸ್ ಅವ್ರಿಗೆ, RSS BJP ಬಿಟ್ರೆ ಏನಾಯ್ತು ಇವ್ರಿಗೆ? ಆಯ್ತಲ್ಲ, ಈಗ ಇವ್ರು ಏನೇನ್ ಹೇಳಿದ್ರು ಅದಕ್ಕೆಲ್ಲ ದೆಹಲಿ ಚುನಾವಣೆ ಉತ್ತರ ಕೊಟ್ಟಿದಾರಲ್ಲ. 100% ನೋ ಡೌಟ್ ಅಟ್ ಆಲ್. ಇವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರು ಹುಬ್ಳಿಯಲ್ಲಿ, ಪೊಲೀಸರು ನೋಡಿದ್ರೆ ಹೆಂಗೆ ಅಂತೇಳಿ. ಸಕ್ಸಸ್ಫುಲ್ ಆಯ್ತು, ಆಪರೇಷನ್ ಸಕ್ಸಸ್ ಆಯ್ತು. ಪೊಲೀಸರು ನೋಡಿದ್ರು, ಅಲ್ಲಿರುವಂತ ಜೀಪನ್ ಸುಟ್ಟು ಹಾಕಿದ್ರು, ಹಲ್ಲೆ ಮಾಡಿದ್ರು. ಕೇಸ್ನೇನಾಯ್ತು? ಸಿದ್ದರಾಮಯ್ಯ ಬಂದ್ಮೇಲೆ ಅದನ್ನ ವಾಪಸ್ ತೆಗೆದ್ರು. ಮಾಡಲ್ ಸಿಕ್ತಲ್ಲ, ಅದಕ್ಕೆ ಉದಯಗಿರಿ ನೆಕ್ಸ್ಟ್. ಹಿಂಗೆ ಏನು ಮಾಡ್ಕೊಳಲ್ಲ ನೀವು ಇಡೀ ರಾಜ್ಯದಲ್ಲಿ.